ವೇದಂ ವೇದಂಚ ಅಂದ್ರೆ ತಂದೆ ಮತ್ತು ಮಗುವಿನ ಸನ್ನಿವೇಶದೊಳಗ ಪರಮಾತ್ಮನು ಚಿಂತೆಯ ಮಾಡುವ ಕಾಲ ಇದು. ಯಾವಾಗ ನಾವು ಪರಮಾತ್ಮ ಚಿಂತೆ ಮಾಡಬೇಕಾದ್ರೆ ಅನನ್ಯ ಚಿತ್ತೋ ಯಂತ್ರೋಮ ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ. ಅದಕ್ಕೆ ಹೇಳ್ತಾರೆ, ನಾವು ಯಾವ್ದಾದ್ರು ಒಂದು ಕಾಲದಲ್ಲಿ ಇರುವಾಗ ಭಗವಂತ ಶರೀರ ಕೊಟ್ಟಾನ, ಆ ಶರೀರವನ್ನು ನಾವೇನ್ ಮಾಡ್ಬೇಕಪ್ಪ, ಇರುವ ತನಕ ಸಂತರ ಸೇವೆ, ಮಹಾತ್ಮರ ಸೇವೆ ಮತ್ತು ಎಲ್ಲ ಪರಮ ಪೂಜ್ಯರ ಸೇವೆ ಮಾಡಿದರೆ ನಮಗೇನಾಗ್ತದ ಅಂದ್ರೆ ಗುರುವಿನ ಗುಲಾಮನಾಗುವ ತನ್ನ ದೊರೆಯನ್ನ ಮುಕ್ತಿ. ಮೊದಲನೇ ಮತ್ತು ಗುರುವಿನ ಸ್ಥಾನ. ಈ ಗುರುವಿನ ಸ್ಥಾನ ಸಿಗಬೇಕಾದ್ರೆ, ಇಂಥ ಮುಖ ಸಿಗಬೇಕಾದ್ರೆ, ಇಂಥ ಸಂತರ ಮುಖ ಸಿಗಬೇಕಾದ್ರೆ ಏನು ಬರಬೇಕಪ್ಪ ಅಂದ್ರೆ ಇದೆಲ್ಲ ಸಪ್ತಾಹ ಆಗ್ತದಲ್ಲ, ಆ ಸಪ್ತಾಹಗಳು ಎಲ್ಲರೂ ಭಾಗಿಯಾಗಿದ್ದಾರೆ, ನಿಮ್ಗೆಲ್ಲ ಸ್ವಂತ ದರ್ಶನ ಆಗ್ತದ. ಅದಕ್ಕೆ ಹೇಳ್ತಾನೆ, ಸ್ವಂತ ದರ್ಶನ ಹಾಲಾಭ ಪದ್ಮನಾಭ ನೋಡಿಲ್ಲ. ಸ್ವಂತರ ಸೇವೆಯನ್ನು, ಮಹಾತ್ಮರ ಸೇವೆಯನ್ನು ಯಾವಾಗ ಮಾಡಬೇಕಾದ್ರೆ ಅವಾಗ ಪರಮಾತ್ಮನ ಏನ್ ಮಾಡ್ತಾರೆ, ಚಿಂತನೆ ಮಾಡಬೇಕಾಗ್ತದ. ಇರಲಿ ಪಿತೃಷಿ ಜಗತ್ತು ಅಂದ್ರೆ ಯಾವಾಗಲೂ ಭಗವಂತನ ಚಿಂತನೆ. ಒಂದು ಸನ್ನಿವೇಶ ಬರ್ತದ, ತಂದೆ ಮತ್ತು ಮಗುವಿನ ಸನ್ನಿವೇಶ. ಪಿತೃಷಿ ತಂದೆ ಹೇಳ್ತಾರೆ, ಹಿಂದಿನ ಕಾಲದೊಳಗ ಇಬ್ರ ಆಗಿವಾದ್ರು. ಯಾವಾಗಂದ್ರ ಆ ಪರಮಾತ್ಮನ ಚಿಂತೆಯೊಳಗ ಪರಮಾತ್ಮ ಕಂಡಿದ್ದಾರೆ ಯಾರಪ್ಪ ಅಂದ್ರೆ ಒಬ್ಬ ಯಾರಪ್ಪ ಅಂದ್ರೆ ಜಗತ್ತು ತುಕಾರ ಮಾಡಿದ್ರು, ಯಾನೇಶ್ವ ಮಾಡಿದ್ರು, ಸಾಕಷ್ಟು ಎಲ್ಲ ಭಕ್ತರು ಸಂತರ ಆ ಭಗವಂತನ ಚಿಂತನೆಯೊಳಗ, ಪರಮಾತ್ಮನ ಚಿಂತೆಯೊಳಗ ಎಲ್ಲಾರು ಆಗಿ ಹೋಗಿಪ್ಪ ಅಂದ್ರ ಸ್ವಂತ ಕುಳಿಗೆ ಪ್ರಿಯನಾಗಪ್ಪ ಜಗತ್ತು ತುಕಾರ ಮಾಡಿದ್ರು. ಜ್ಞಾನೇಶ್ವರ ಮಹಾರಾಜರು ಈ ಏನು ಅಭಂಗದಲ್ಲ, ಇದೇನು ಸುತ್ತಾರಲ್ಲ, ಇದೆಲ್ಲ ಮಾಡಿದವರು ಯಾರಪ್ಪ ನಮ್ಮ ಜ್ಞಾನೇಶ್ವರ ಮಹಾರಾಜರು. ಇರ್ಲಿ, ಇವತ್ತ ಹಿಂದಿನ ಕಾಲದಲ್ಲಿ ಒಬ್ಬ ಆಯುವಾದ ಯಾರಪ್ಪ ಅಂದ್ರ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಬಹಳ ಪಾಪ ಮಾಡ್ತಿದ್ರು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ. ಯಾಕಂದ್ರೆ ಜಗತ್ತಾಳ ಯಾರಪ್ಪ ಅಂದ್ರೆ ಪಾಂಡುರಂಗ ಪರಮಾತ್ಮ ಒಬ್ಬನೇ ಹರಿವನ್ನು ಸಂವಾರ ಮಾಡಬೇಕಂತಂದ್ರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಚಿಂತೆ ಒಳಗಿದ್ರು. ಈ ಜಗತ್ತಿಗೆ ನಾವು ದೇವರಾಗಬೇಕು ಮಾಡುವ ದೇವರಾಗಬೇಕು ಆಗಾಗಿಲ್ಲ. ಹಂಗ ಪರಮಾತ್ಮ ಸಂವಾರ ಮಾಡಬೇಕು ಅಂತಂದಾಗ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಒಂದು ಸಭೆ ನಡೆದಿತ್ತು. ಆ ಸಭೆ ಒಳಗೆ ಹಿರಣ್ಯಾಕ್ಷ ಹೇಳ್ತಿದ್ದಾರ ಅಣ್ಣಗ, ಯಾರಿಗೆ ಹಿರಣ್ಯಾಕ್ಷ ಅಣ್ಣ ಹೇಳ್ತಿದ್ದಾನ, ಇವತ್ತ ನಾನು ಪರಮಾತ್ಮ ಯಾಕಂದ್ರೆ ಹರಿತ್ಯಾಗ ಹೋಗಿ ಅವ್ರು ಸಂವಾರ ಮಾಡಿದಾಗ ನನಗೆ ಖುಷಿ ಆಗ್ತದೆ. ಕರೆ ನಾನು ಹಿಂದೆ ಬರಂಗಿಲ್ಲ, ಯಾಕಂದ್ರೆ ಅವ್ರು ಸಂವಾರ ಮಾಡಬೇಕು ಅಂತಂದಾಗ ಚಾಟ್ ಮಾಡಿ ಯಾರು ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಅಂತಾರೆ, ತಮ್ಮ ಯಾರ ಮೊದಲ ಮಾಯಾದಿ ಇಲ್ಲಿರ್ತಾನ ಅಲ್ಲಿರ್ತಾನ ಮತ್ತೆ ಮಾಯಾದ ಒಮ್ಮೆ ವಿಚಾರ ಮಾಡ್ಬೇಕು ಅದಾಗಿಲ್ಲ. ನೀವು ಅಗ್ನಿ ಕೊಡಂದಾಗ ಅದಕ್ಕೆ ಕಾಲು ಬಿದ್ದ ತಾನು ಹೋಗ್ತಾನೆ ಹಿರಣ್ಯಾಕ್ಷ. ಹೋಗ್ತಾನೆ, ಹೋಗುವಾಗ ನಡುವಲ್ಲಿ ನಾರದ ಬೇಕಾಗ್ತಾರೆ. ನಾರದ ಅಂತಾನೆ ಅಲ್ಲಿ ಹಿರಣ್ಯಾಕ್ಷ ನೋಡಿ, ಯಾಕಪ್ಪ ಅಂದಾಗ ಹಿರಣ್ಯಾಕ್ಷ ಇವತ್ತ ಸಂವಾರ ಮಾಡಕ್ ಕೊಡ್ತೇನೆ ಜಗತ್ತಿಗೆ, ನಾನು ನಮ್ಮ ಅಣ್ಣ ದೇವರು ಅನ್ಸ್ಕೋಬೇಕಾಗಿದ್ದ ಅವ್ರು ಸಂವಾರ ಮಾಡಕ್ ಕೊಡ್ತೀನಿ ಅಂದಾಗ ಅವನ್ನ ಪರಮಾತ್ಮ ಸಿಟ್ಟು ಎಬ್ಬಿಸ್ಬೇಕು. ಸಿಟ್ಟು ಹೆಂಗೆ ಎಬ್ಬಿಸ್ಬೇಕು ಅಂದ್ರೆ ಪರಮಾತ್ಮ ಸಿಟ್ಟು ಏನಾರ ನಿನಗೆ ಅವಾಗ ಬೇಕಾಗ್ತದ, ಅವಾಗ ನಿನಗೆ ಯುದ್ಧ ಆಗ್ತದ, ಅವಾಗ ನಿನಗೆ ಸಂವಾರ ಮಾಡಕ್ ಅನುಕೂಲ ಆಗ್ತದ ಅಂದಾಗ ಯಾರು ಸಿಟ್ಟು ಎಬ್ಬಿಸ್ಬೇಕಂದಾಗ ಪರಮಾತ್ಮ ಯಾರು ಭೂದೇವಿ. ಭೂದೇವಿ ಅನ್ನಕ್ಕೆ ಕಾರಣ ಇದ್ವಿ. ರಾಮ ಅವತಾರದೊಳಗೆ ಭೂದೇವಿ ರಾಮನ ತಪಸ್ಸು ಮಾಡ್ತದೆ. ಶ್ರೀರಾಮ ಕಥೆಯಾಗಿ ಬರಬೇಕು, ನಾವು ಸರಸ ಸಂಬಂಧ ಇರಬೇಕು ಅಂದಾಗ ಅವಾಗ ರಾಮ ಮತ್ತೆ ತಾಯಿ ಇವು ರಾಮ ಅವತಾರದ. ಈ ರಾಮ ಅವತಾರದೊಳಗೆ ನನಗೆ ಏಕ ಪತ್ನಿ ಅಂದ್ರೆ ಒಬ್ಬಕ್ಕೆ ಹೆಂಡತಿ ಆಯ್ಕೆ ಬಿಟ್ಟು ಮತ್ತೆ ಯಾರು ಮಾಡಿಲ್ಲ.
ಬಿಟ್ಟು ಬಂದಿರ್ತೀನಿ. ನೀನು ಸೂರ್ಯನಾರಾಯಣ ಪರಮಭಕ್ತನಾದಂತ ಯಾರು ಸತ್ರಾಜನ ಮಗಳಾಗಿ ನೀನು ಬಾ, ನೀನು ನನಗ ಲಗ್ನ ಆಗ್ತೈತೆ ಅಂದಾಗ ವಚನ ಕೊಡ್ತಾರೆ. ಯಾರಿ? ರಾಮರು ಆ ಭೂದೇವಿ. ಆ ಪ್ರಕಾರ ಇಲ್ಲಿ ಆ ಪರಮಾತ್ಮನ ಹೆಂಡತಿ ಭೂದೇವಿ ಇರುವಂತ ಮೂರು ಒಳಗಿದ್ರು. ಅವಾಗ ನಾರದಿದ್ದಾರೆ, ನೋಡು ಯಕ್ಷ ಅಲ್ಲಿ ಭೂದೇವಿ ಇದ್ದಾಳ. ಆ ಭೂದೇವಿಯನ್ನು ಏನ್ ಮಾಡ ಸಿಟ್ಟು ಅಕ್ಕನ ಕಾಡ್ಬೇಕು, ಅದನ್ನ ಕಾಯಿ ಬಿಟ್ಟು ಪರಮಾತ್ಮ ಸಿಟ್ಟು ಬರ್ಬೇಕು. ಅವನು ರೂಪ ತಾಯಿ ಬಿದ್ರೆ ಬೀದಾರಕ್ಕೆ ಬರ್ತಾನ ಅಂದಾಗ ಯಾರು? ಲಕ್ಷ ಲಕ್ಷ. ಅವಾಗ ಲಕ್ಷ ಆಗ ಭೂದೇವಿ ಕಡೆ ಭೂದೇವಿ ಹಂಚಿ ಓಡ್ಬಿಡ್ತಿದ್ದಾರೆ. ಓಡಿ ಅವಾಗ ಭೂದೇವಿ ಅಂತ ನಾರಾಯಣ ಪರಮಾತ್ಮ ಈ ನೀಚಿನ ಕೈಯಾಗ ಈ ರಾಕ್ಷಸನ ಕೈಯಾಗ ದೂರ ಪರಮಾತ್ಮ ಅಂದಾಗ ಪರಮಾತ್ಮ ಆದಿಶೇಷ ಮ್ಯಾಲ ವಿಶ್ರಾಂತಿ ಮಾಡ್ತಿದ್ದಾನೆ. ಯಾರು? ಪರಮಾತ್ಮ ಆದಿಶೇಷ ಮ್ಯಾಲ ವಿಶ್ರಾಂತಿ ಮಾಡತ್ತಿದ್ದ. ಆಕೆ ಕೂಗ ಕೇಳತ್ತರೆ ಅವನು ಪಾಪ ತುಂಬಿಟ್ಟಿದ್ರು. ಪಾಪ ಕೂಡ ತುಂಬಿದ್ರೆ ಅವಾಗ ಸಮಾನ ಮಾಡಂದಾಗ ಆ ಭೂದೇವಿ ಇಟ್ಕೊಂಡು ತಾನಿರುವಂತ ಅರಮನೆ ಒಳಗ ತಂದು ಕೂಡಿ ಆಗ್ತದೆ. ಅಲ್ಲಿ ಪರಮಾತ್ಮಗ ಚಿಂತಿ ಬಿಟ್ಟು ಅದಕ್ಕೆ ಹೇಳ್ತಾನೆ, ಚಿಂತಿ ಪೂಜಾ ಪಾಯಗೋಳ ರೂಪಾಚಿ ಜಾಣ ಕಡಬುಕೆ ರಾಮಚೇವಣ್ಣ. ಪರಮಾತ್ಮ ನೀ ಯಾವಾಗ ನನ್ನ ಚಿಂತನೆ ಯಾರು ಮಾಡ್ತಿದ್ದಾರೆ, ನನ್ನ ಚಿಂತನೆ ಒಳಗೆ ಯಾರು ಇರ್ತಿದ್ದಾರೆ ಅವರು ನಾವು ಆಶೀರ್ವಾದ ಕೊಡ್ತಿದ್ದೇನೆ. ಆರು ದಿವಸ ಪರ್ಯಂತ ಸಿದ್ಧಿ ಕುರ್ಬಾನ್ ಒಳಗ ನಾನಾ ತರ ಭಜನ ನಡೆದವ, ಪ್ರವಚನ ನಡೆದದ, ಕೀರ್ತನ ನಡೆದದ. ಎಲ್ಲ ಮಹಾತ್ಮರಾಗಿ ಅಂದ್ರೆ ಇಂಥ ಭಕ್ತಿ ಸಿಗ್ಬೇಕಾದ್ರೆ ಒಂದು ಮಾನವ ಜನ್ಮ 7 ಜನ್ಮ ಪುಣ್ಯ ಮಾಡಬೇಕು. ಇಂಥ ಸಿಗ್ಬೇಕಾದ್ರೆ ಯಾಕಂದ್ರ ಇಂಥಾದ ಸಿಗ್ಬೇಕಾದ್ರೆ ತಾಯಿ ಗರ್ಭದೊಳಗ ಚಿಂತನೆ ಮಾಡ್ತಿದ್ದಾರೆ. ಯಾರು? ಆ ಕೂಸ ಪರಮಾತ್ಮ ಈ ಮಾಯಾ ಪ್ರಪಂಚದ ದೂರ ಈ ನನ್ನನ್ನು ಭೂಲೋಕದಲ್ಲಿ ಸಂತರ ಸೇವಾ ಮಹಾತ್ಮ ಸೇವೆ ಮಾಡುವಂತ ಅವಕಾಶ ಕೊಡುವ ಬೇಡ್ಕೊಂಡು ಬಂದಿರ್ತೀವಿ. ಮತ್ತೆ ಹೌದಿಲ್ಲ ಸ್ವಲ್ಪ ಇದೊಂದು ಉದಾಹರಣೆಗೆ ತಾಯಿ ಗರ್ಭದಾಗ ಚಿಂತನೆ ಮಾಡ್ತಿದ್ರೆ ಒಳಗೆ ಚಿಂತನೆ ಮಾಡಂಗಿಲ್ಲ. ಯಾವಾಗ ಸದಾವ ಕಾಲದ ಪರಮಾತ್ಮ ಚಿಂತನೆ ಮಾಡ್ತಿದ್ರು ಪರಮಾತ್ಮಗೂ ಗೊತ್ತಿಲ್ಲ. ಅವನಿಗೆ ಪರಮಾತ್ಮಗೂ ಗೊತ್ತಿಲ್ಲ ನಮ್ಗೆ. ಯಾವಾಗಂದ್ರೆ ಒಳಗ ಪರಮಾತ್ಮ ಇದ್ದಾರೆ. ಎಷ್ಟು ಪರಮಾತ್ಮ ಚಿಂತನೆ ಮಾಡ್ತಾರೆ. ಇವರೇ ಪರಮಾತ್ಮನು ನಮ್ಗೆ ಯಾರು ಗೊತ್ತಾ ಇದ್ದಿಲ್ಲ. ಏನು ಗೊತ್ತಾಗಂದ್ರ ಈ 3 ಯುಗ ದಾಟಿ ಒಳಗ ಏನಂದ್ರೆ ಯಾವುದು ಕಲಿಯುಗ. ಈ ಕಲಿಯುಗ ಪರಮಾತ್ಮ ಮೂರ್ತಿಯಾಗಿರ್ತಾರ. ಪರಮಾತ್ಮ ಅಂತಂದ್ರೆ ಶಿರೋಮಣಿ ಆದಂತ ಕುಮಾರ ಪಂಡ್ರಾಪುರ ನಗರೊಳಗ ಸಂತರು ಮಹಾತ್ಮರು ಪರಮಾತ್ಮ ಚಿಂತೆ ಮಾಡಿದಾಗ ಆಯುಷ್ಯತ್ತಿದ್ರೆ ಪ್ರತಾಯದೊಳಗ 1 ಲಕ್ಷ ಆಯುಷ್ಯತ್ತು. 1 ಲಕ್ಷ ಆಯುಷ್ಯತ್ತು.